Namaste TET aspirants. Today we are going to start the new session of the English grammar class, that is articles. A and the. Topic: articles in English grammar. Explanation with Kannada translations. Articles are words used before nouns to show whether the noun is specific for general. ನಾಮಪದಗಳ ಮುಂದೆ ಉಪಯೋಗಿಸುವ ಪದಗಳನ್ನು ಆರ್ಟಿಕಲ್ಸ್ ಎನ್ನುತ್ತಾರೆ. ಅದು ಆ ನಾಮಪದವು ನಿರ್ದಿಷ್ಟವೋ ಅಥವಾ ಸಾಮಾನ್ಯವೋ ಎಂಬುದನ್ನು ತೋರಿಸುತ್ತದೆ. ಅಂದರೆ ನಾವು ಸಾಮಾನ್ಯವಾಗಿ ನಾಮಪದಗಳ ಮುಂದೆ ಏನು ಮಾಡ್ತೀವಿ, ಈ ಆರ್ಟಿಕಲ್ಸ್ಗಳನ್ನು ಬಳಸ್ತೀವಿ ಅಂತ. ಅದು ಯಾವ್ಯಾವ ಆರ್ಟಿಕಲ್ಸ್ ಅಂದರೆ ಎ, ಆ್ಯನ್ ಅಥವಾ ದ ಅಂತ. ಟೈಪ್ಸ್ ಆಫ್ ಆರ್ಟಿಕಲ್ಸ್, ಆರ್ಟಿಕಲ್ಸ್ನ ಪ್ರಕಾರಗಳು. ಅದರಲ್ಲಿ ಯಾವುದು ಪ್ರಕಾರಗಳಿದ್ದಾವೆ ಅಂದರೆ indefinite articles, a, an, used for general things, not specific. ಅಂದರೆ ಸಾಮಾನ್ಯ ವಿಷಯಗಳಿಗೆ ಇದನ್ನು ಏನು ಮಾಡ್ತಾರೆ ಅಂದರೆ ಬಳಸ್ತಾರೆ. ವಿಶೇಷವಾಗಿ ಇರತಕ್ಕಂತಹ ಪದಗಳ ಜೊತೆ ಇದು ಬಳಸೋದಿಲ್ಲ, ಸಾಮಾನ್ಯವಾದಂಥ ವಿಷಯಗಳ ಜೊತೆ ಇದನ್ನು ಬಳಸ್ತಾರೆ. ಎ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಅ ಕನ್ಸೋನೆಂಟ್ ಸೌಂಡ್. ಅಂದರೆ ವ್ಯಂಜನಗಳ ಶಬ್ದದ ಒಂದು ಹೊಡೆಸ್ತಕ್ಕಂತಹ ಪದಗಳೊಂದಿಗೆ ಈ ಒಂದು ಎ ಅನ್ನೋದು ಬಳಕೆ ಆಗುತ್ತೆ ಅಂತ. ಎಕ್ಸಾಂಪಲ್: ಎ ಬುಕ್, ಎ ಕಾರ್, ಎ ಟೀಚರ್. ಇಲ್ಲಿ ನೋಡ್ರಿ, ಬಿ ಅಂದರೆ ಕಾನ್ಸೊನೆಂಟ್, ಅದು ಕಾರ್ ಸಿ ಕೂಡ ಕಾನ್ಸೊನೆಂಟು, ಟೀಚರ್ ಟಿ ಕೂಡ ಕಾನ್ಸೊನೆಂಟು. ಸೊ ಈ ರೀತಿಯಾಗಿರ್ತಕ್ಕಂತಹ ಶಬ್ದಗಳ ಒಂದು ಧ್ವನಿಯ ಜೊತೆಗೆ ಏನಾಗುತ್ತೆ ಅಂತಂದರೆ ಎ ಬಳಕೆ ಆಗುತ್ತೆ ಅಂತ. ನೆಕ್ಸ್ಟ್, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಅ ವೋವಲ್ ಸೌಂಡ್. ಅಂದರೆ ಸ್ವರಗಳ ಧ್ವನಿಯೊಂದಿಗೆ ಈ ಒಂದು ಆ್ಯನ್ ಅನ್ನೋ ಪದ ಏನಾಗುತ್ತೆ, ಆರ್ಟಿಕಲ್ಲು ಯೂಸ್ ಆಗುತ್ತೆ ಅಂತ. ಸ್ವರಗಳು ಯಾವ್ಯಾವು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥವು ಅಂದರೆ ಎ, ಇ, ಐ, ಓ, ಯು. ಎಕ್ಸಾಂಪಲ್: ಆ್ಯನ್ ಆ್ಯಪಲ್, ಆ್ಯನ್ ಅಂಬ್ರೆಲಾ, ಆ್ಯನ್ ಆನೆಸ್ಟ್ ಮ್ಯಾನ್. ಇಲ್ಲಿ ಹಾನೆಸ್ಟ್ ಅಂತ ಅನ್ನಬಾರ್ದು, ಯಾಕಂದರೆ ಹೆಚ್ಚು ಸೈಲೆಂಟ್ ಆಗುತ್ತಲ್ಲ, ಅದಕ್ಕೆ ನಾವೇನಂತೀವಿ, ಆನೆಸ್ಟ್ ಅಂತೀವಿ. ಸೊ ಪದವನ್ನು ಉಚ್ಚಾರ ಮಾಡಬೇಕಾದ್ರೆ ಯಾವ ಶಬ್ದ ಅಲ್ಲಿ ಉತ್ಪತ್ತಿ ಆಗ್ತಾ ಇದೆಯಲ್ಲ ಅದನ್ನು ಗಮನಿಸ್ಬೇಕು ನಾವು. ಇಲ್ಲಿ ಹೆಚ್ಚಿದೆಯಲ್ಲ, ಹಾಗಾದರೆ ಎ ಆಗುತ್ತೆ ಅಂದರೆ ಅದು ತಪ್ಪಾಗುತ್ತೆ. ನಾವು ಆನೆಸ್ಟ್ ಅಂತ ಇದ್ದೀವಿ, ಹಾನೆಸ್ಟ್ ಅಂತ ಇಲ್ಲ. ಸೊ ಆನೆಸ್ಟ್ ಅಂದರೆ ಅಲ್ಲಿ ಆ ಅಂತ ಬರ್ತಾ ಇದೆಯಲ್ಲ, ಸೊ ಓ ಶಬ್ದ ಅಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಅದು ಸ್ವರದ ಶಬ್ದ ಹೊಡೆಸ್ತಾ ಇರೋದ್ರಿಂದ ಇಲ್ಲಿ ನಾವು ಆ್ಯನನ್ನು ಬಳಸಬೇಕು. ನೆಕ್ಸ್ಟ್, ಡೆಫಿನೆಟ್ ಆರ್ಟಿಕಲ್. ಯಾವುದು? ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್. ಯೂಸ್ಡ್ ಬಿಫೋರ್ ಅ ಸ್ಪೆಸಿಫಿಕ್ ನೌನ್ ಆರ್ ಸಮಥಿಂಗ್ ಆಲ್ರೆಡಿ ನೋನ್. ಅಂದರೆ ಒಂದು ನಿರ್ದಿಷ್ಟ ವಿಷಯಗಳ ಮುಂದೆ ಏನು ಮಾಡ್ತಾರೆ ಅಂದರೆ ಈ ದವನ್ನು ಬಳಸ್ತಾರೆ. ಅಥವಾ ಮೊದಲೇ ಗೊತ್ತಿರ್ತಕ್ಕಂಥ ವಿಷಯ ಏನಾದರೂ ಇತ್ತು ಅಂದರೆ ಅಲ್ಲಿ ಕೂಡ ದ ಅನ್ನು ಬಳಸ್ತಾರೆ ಅಂತ. ಉದಾಹರಣೆಗೆ ದ ಸನ್, ದ ರಿವರ್ ಗಂಗಾ, ದ ಟೀಚರ್, ಈ ರೀತಿಯಾಗಿ. ಇಂಪಾರ್ಟೆಂಟ್ ರೂಲ್ಸ್, ಮುಖ್ಯವಾದ ನಿಯಮಗಳನ್ನು ಇಲ್ಲಿ ಗಮನಿಸಬೇಕಾಗಿರೋದು ಯಾವುದು ಅಂದರೆ ಯೂಸ್ ಎ ಆರ್ ಆ್ಯನ್ ವೆನ್ ಮೆನ್ಷನಿಂಗ್ ಸಮಥಿಂಗ್ ಫಾರ್ ದ ಫಸ್ಟ್ ಟೈಮ್. ಮೊದಲನೇ ಸಲ ನಾವೇನಾದರೂ ಹೇಳ್ತಾ ಇದ್ದೀವಿ, ತಿಳಿಸ್ತಾ ಇದ್ದೀವಿ ಅಂದರೆ ಅಲ್ಲಿ ನಾವು ಎ ಅಥವಾ ಆ್ಯನನ್ನು ಬಳಸಬೇಕು. ಐ ಸಾ ಅ ಡಾಗ್, ದ ಡಾಗ್ ವಾಸ್ ಬಾರ್ಕಿಂಗ್. ಇಲ್ಲಿ ನೋಡ್ರಿ, ಫಸ್ಟ್ ಟೈಮ್ ಡಾಗ್ ಬಗ್ಗೆ ಹೇಳಬೇಕಾದ್ರೆ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಎ ಅನ್ನು ಬಳಸ್ತಾ ಇದ್ದೀವಿ. ಮತ್ತು ಪುನಃ ನೆಕ್ಸ್ಟ್ ಟೈಮ್ ಆ ಅದೇ ಡಾಗ್ ಬಗ್ಗೆ ಹೇಳಬೇಕಾದ್ರೆ ದ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. TETಯಲ್ಲಿ ಸಾಮಾನ್ಯವಾಗಿ ಪ್ಯಾಸೇಜ್ಗಳನ್ನು ಕೊಟ್ಟು ಆ ಪ್ಯಾಸೇಜ್ನಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಸೊ ನಮ್ಮ ತಲೆಯಲ್ಲಿರಬೇಕು ಇಲ್ಲಿ ದ ಯಾವಾಗ ಯೂಸ್ ಆಗುತ್ತೆ ಅಥವಾ ಎ ಯಾವಾಗ ಯೂಸ್ ಆಗುತ್ತೆ, ಆಮೇಲೆ ಆ್ಯನ್ ಯಾವಾಗ ಯೂಸ್ ಆಗುತ್ತೆ ಅನ್ನೋದನ್ನು ಗೊತ್ತಿರಬೇಕು. ನೆಕ್ಸ್ಟ್, ಯೂಸ್ ದ ವೆನ್ ಮೆನ್ಷನಿಂಗ್ ಇಟ್ ಅಗೇನ್ ಆರ್ ಇಟ್ ಈಸ್ ಯೂನಿಕ್. ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಇರಬೇಕು, ಇಲ್ಲ ಅಂದರೆ ಅದನ್ನು ಮತ್ತೆ ಪುನಃ ಬಳಸ್ತಾ ಇರಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ದ ಅನ್ನು ಯೂಸ್ ಮಾಡಬೇಕಾಗುತ್ತೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ಸನ್ ಅನ್ನೋದು ನಿರ್ದಿಷ್ಟವಾಗಿರ್ತಕ್ಕಂಥದ್ದು. ಅದು ಎಲ್ಲಿ ಉದಯ ಆಗುತ್ತೆ ಅಂದರೆ ಈಸ್ಟಲ್ಲಿ, ಅದು ನಮಗೆ ಗೊತ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಇದನ್ನು ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಕರಿತೀವಿ. ಇನ್ ಎ ಈಸ್ಟ್ ಅಂತ ಅನ್ನೋದಕ್ಕೆ ಬರೋದಿಲ್ಲ ಅಂತ. Do not use any article before plural or uncountable nouns when talking generally. ಅಂದರೆ ಯಾವುದೇ ಆರ್ಟಿಕಲ್ಗಳನ್ನು ಪ್ಲೂರಲ್
ಜೊತೆ ಆಗಿರ್ಬೋದು, ಅಥವಾ ಅನ್ಕೌಂಟೇಬಲ್ ನೌನ್ಸು ಅಂದರೆ ಅದನ್ನು ಲೆಕ್ಕ ಹಾಕೋದಕ್ಕೆ ಬರದೇ ಇರತಕ್ಕಂಥ ಸಂಖ್ಯೆಗಳ ಮುಂದೆ ಅಥವಾ ಪದಗಳ ಮುಂದೆ ನಾವೇನು ಮಾಡಬಾರ್ದು, ನಾಮಪದದ ಮುಂದೆ ಅವುಗಳನ್ನು ಬಳಸಬಾರ್ದು ಜನರಲ್ ಆಗಿ ಮಾತಾಡುವಾಗ ಅಂತ. ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್, ಇಲ್ಲಿ ದ ವಾಟರ್ ಅಂತ ಬಳಸಬಾರ್ದು ಅಥವಾ ದ ಲೈಫ್ ಅಂತಲೂ ಬಳಸಬಾರ್ದು ಅಂತ. ಬುಕ್ಸ್ ಆರ್ ಯೂಸ್ಫುಲ್, ದ ಬುಕ್ ಅಂತ ಬಳಸಬಾರ್ದು, ಇಲ್ಲಿ ಬುಕ್ಸ್ ಅಂತ ಬಳಸಬಾರ್ದು. ಯಾಕೆ, ಬುಕ್ಸ್ ಅಂದರೆ ಇಲ್ಲಿ ಏನಾಗಿದೆ, ಅದು ಪ್ಲೂರಲ್ ಫಾರ್ಮಲ್ಲಿದೆ, ಹಾಗಾಗಿ ಇಲ್ಲಿ ನಾವು ದ ಅನ್ನು ಬಳಸಬಾರ್ದು ಅಂತ. ಯೂಸ್ ದ ಬಿಫೋರ್ ಸೂಪರ್ಲೇಟಿವ್ಸ್. ಸೂಪರ್ಲೇಟಿವ್ಸ್ ಅಂದರೆ ಇಲ್ಲಿ ಟಾಲೆಸ್ಟ್, ಬೆಸ್ಟ್ ಈ ರೀತಿಯಾಗಿರ್ತಕ್ಕಂಥ ಪದಗಳು ಬರ್ತಾವಲ್ಲ, ಆ ಸಮಯದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಕಂಪರೇಟಿವ್ ಡಿಗ್ರೀಸ್ ಬರುತ್ತಲ್ಲ, ಆ ಸಮಯದಲ್ಲಿ ಸೂಪರ್ಲೇಟಿವ್ಸ್ ಅಂತ ಲಾಸ್ಟಲ್ಲಿ ಬರುತ್ತಲ್ಲ, ಅದರಲ್ಲಿ ನಾವೇನು ಮಾಡಬೇಕಾಗುತ್ತೆ, ದ ಅನ್ನು ಮಸ್ಟಾಗಿ ಬಳಸಬೇಕಾಗುತ್ತೆ ಅಂತ. ದ ಬೆಸ್ಟ್ ಸ್ಟೂಡೆಂಟ್, ದ ಟಾಲೆಸ್ಟ್ ಬಿಲ್ಡಿಂಗ್, ಇಲ್ಲಿ ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ವರ್ಡು ಮತ್ತು ಟಾಲೆಸ್ಟ್ ಅನ್ನೋದು ಕೂಡ ಸೂಪರ್ಲೇಟಿವ್ ಆಗಿರ್ತಕ್ಕಂಥ ಒಂದು ವರ್ಬ್ ಆಗಿದೆ. ಹಾಗಾಗಿ ಇದ್ರ ಜೊತೆಯಲ್ಲಿ ನಾವು ಈ ದ ಅನ್ನು ಬಳಸಬೇಕು ಅಂತ. ಕ್ವಿಕ್ಕಾಗಿ ಸಮ್ಮರಿಯನ್ನು ನೋಡೋದಾದರೆ, ಸಾರಾಂಶವನ್ನು ನೋಡೋದಾದರೆ, ಎ ಬಿಫೋರ್ ಕಾನ್ಸೊನೆಂಟ್ ಸೌಂಡ್, ಎ ಯಾವಾಗಲೂ ವ್ಯಂಜನದ ಶಬ್ದದ ಜೊತೆಯಲ್ಲಿ ನಾನು ಮಾಡಬೇಕಾಗುತ್ತೆ, ಎ ಅನ್ನು ಬಳಸಬೇಕಾಗುತ್ತೆ. ಆ್ಯನ್ ಬಿಫೋರ್ ಓವೆಲ್ ಸೌಂಡ್, ಆ್ಯನನ್ನು ಸ್ವರದ ಧ್ವನಿಯೊಂದಿಗೆ ನಾವು ಅದನ್ನು ಬಳಸಬೇಕಾಗುತ್ತೆ. ದ ಬಿಫೋರ್ ಸ್ಪೆಸಿಫಿಕ್ ಆರ್ ನೋನ್ ನೌನ್, ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯ ಅಥವಾ ಗೊತ್ತಿರ್ತಕ್ಕಂತಹ ನಾಮಪದದ ಜೊತೆಯಲ್ಲಿ, ಅಂದರೆ ಅದರ ಹಿಂದ್ಗಡೆ ಏನು ಮಾಡಬೇಕಾಗುತ್ತೆ, ದ ಅನ್ನು ಬಳಸಬೇಕಾಗುತ್ತೆ. ಇವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಏನು ವಿಷಯ ನೆನ್ಪಿಟ್ಕೊಳ್ಬೇಕಂದ್ರೆ, ನೋ ಆರ್ಟಿಕಲ್ ಫಾರ್ ಜನರಲ್, ಪ್ಲೂರಲ್ ಆರ್ ಅನ್ಕೌಂಟಬಲ್ ನೌನ್ಸ್, ಅಂದರೆ ಜನರಲ್ ಆಗಿರ್ತಕ್ಕಂಥ ವಿಷಯಕ್ಕೂ ದ ಬಳಸಬಾರ್ದು, ಮತ್ತು ಪ್ಲೂರಲ್ ಫಾರ್ಮ್ ಇರುವಾಗಲೂ ದ ಬಳಸಬಾರ್ದು, ಮತ್ತು ಅನ್ಕೌಂಟಬಲ್ ನೌನ್ಸ್ ಇರುವಾಗಲೂ ಕೂಡ ದ ಅನ್ನು ಬಳಸೋದಕ್ಕೆ ಹೋಗಬಾರ್ದು ಅಂತ. ಇಲ್ಲಿ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ನೋಡೋಣ, ಅಭ್ಯಾಸ ಪ್ರಶ್ನೆಗಳು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್ಸ್. ಇಲ್ಲಿ ಯಾವ ಆರ್ಟಿಕಲ್ ಬರುತ್ತೆ ಅಂತ ಇವಾಗ ನೀವು ಗೆಸ್ ಮಾಡಬೇಕು. ಯಾಕಂದರೆ ಇವಾಗ ಇಷ್ಟೊತ್ತು ನಾವು ನೋಡಿದ್ದೀವಲ್ಲ, ಎ, ಆ್ಯನ್ ಮತ್ತು ದ ಎಲ್ಲಿ ಬಳಕೆ ಆಗುತ್ತೆ ಅಂತ. ಫಸ್ಟ್ ಕ್ವಶನ್, ಡ್ಯಾಶ್ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಸೊ ಇಲ್ಲಿ ಆ್ಯಪಲ್ ಅನ್ನೋದು ಫಸ್ಟ್ ಟೈಮ್ ಬಳಸ್ತಾ ಇದ್ದೀವಲ್ಲ, ಸೊ ಏನು ಬರಬೇಕು, ಆ್ಯನ್ ಅಲ್ವಾ, ಎ ಇರೋದ್ರಿಂದ ಇಲ್ಲಿ ಓವಲ್ ಸೌಂಡ್ ಇದೆ, ಹಾಗಾಗಿ ಆ್ಯನ್ ಆ್ಯಪಲ್ ಅ ಡಿ ಕೀಪ್ಸ್ ದ ಡಾಕ್ಟರ್ ಅವೇ. ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ. ಶಿ ಬಾಟ್ ಡ್ಯಾಶ್ ಅಂಬ್ರೆಲಾ, ಇಲ್ಲಿ ಹೇಳಿ, ಅಂಬ್ರೆಲಾ ಅಂದರೆ ಎ ಪ್ರನೌನ್ಸ್ ಆಗ್ತಾ ಇದೆಯಲ್ಲ, ಸೊ ಹಾಗಾಗಿ ಇಲ್ಲಿ ಕೂಡ ಆ್ಯನ್ ಅಂತ ಬಳಕೆ ಆಗುತ್ತೆ. ಹೀಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್, ಆ್ಯನ್. ಐ ಸಾ ಡ್ಯಾಶ್ ಸ್ಟಾರ್ಸ್ ಇನ್ ದ ಸ್ಕೈ. ಸ್ಟಾರ್ಸ್ ಅಂದಾಗ ದ ಬರಬಾರ್ದು ಅಲ್ವಾ, ಸೊ ಏನು ಬರುತ್ತೆ, ನೋ ಆರ್ಟಿಕಲ್. ಡ್ಯಾಶ್ ಗಂಗಾ ಇಸ್ ಎ ಹೋಲಿ ರಿವರ್, ಇಲ್ಲಿ ಗಂಗಾ ಅನ್ನೋದು ನೋನ್ ಆಗಿರ್ತಕ್ಕಂಥ ನಾಮಪದ ಅಲ್ವಾ, ಸೊ ಹಾಗಾಗಿ ಇಲ್ಲಿ ನಾವು ದ ಅನ್ನು ಬಳಸಬೇಕು. ದ ಗಂಗಾ ಇಸ್ ಎ ಹೋಲಿ ರಿವರ್ ಅಂತ. ಚೂಸ್ ದ ಕರೆಕ್ಟ್ ಆಪ್ಷನ್. ಹಿ ವಾಂಟ್ಸ್ ಟು ಬಿ ಡ್ಯಾಶ್ ಇಂಜಿನಿಯರ್, ಇಲ್ಲಿ ಇಂಜಿನಿಯರ್ ಅಂದರೆ ಇ ಬರ್ತಾ ಇದೆ, ಇ ಅಂದರೆ ಓವಲ್ ಶಬ್ದ, ಸೊ ಹಾಗಾಗಿ ಇಲ್ಲಿ ಆ್ಯನ್ ಅನ್ನೋದು ಬರಬೇಕು. ನೆಕ್ಸ್ಟ್, ಐ ಮೆಟ್ ಡ್ಯಾಶ್ ಓಲ್ಡ್ ಫ್ರೆಂಡ್ಸ್ ಎಸ್ಟರ್ಡೇ. ಓಲ್ಡ್ ಬರ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ಎ ಅಂತ ಬರ್ತಾ ಇದೆ. ಡ್ಯಾಶ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಅರ್ತ್ ಅನ್ನೋದು ನೋನ್ ಆಗಿರ್ತಕ್ಕಂಥ ನೌನ್, ಹಾಗಾಗಿ ಇಲ್ಲಿ ದ ಅರ್ತ್ ಅಂತ ನಾವು ಬಳಸಬೇಕು. ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್ ಯೂಸೇಜ್. ಹಿ ಬಾಟ್ ಆನ್ ಬುಕ್. ಶಿ ಸಾ ಎಲಿಫೆಂಟ್. ಹಿ ಮೆಟ್ ಅ ಯುರೋಪಿಯನ್. ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಎಲ್ಲಿ ಬಳಸಿದ್ದಾರೆ, ಇದು ಹಿ ಬಾಟ್ ಆ್ಯನ್ ಬುಕ್ ಬರಲ್ಲ, ಇಲ್ಲಿ ಕರೆಕ್ಟಾ, ಎ ಬುಕ್ ಬರುತ್ತೆ. ಶಿ ಸಾ ಅ ಎಲಿಫೆಂಟ್ ಬರಲ್ಲ, ಶಿ ಸಾ ಆ್ಯನ್ ಎಲಿಫೆಂಟ್ ಬರುತ್ತಲ್ವಾ. ಬಟ್ ಇಲ್ಲಿ ಹಿ ಮೆಟ್ ಯುರೋಪಿಯನ್ ಕರೆಕ್ಟ್, ಯಾಕಂದರೆ ಯುರೋಪಿಯನ್ ಅನ್ನುವಾಗ ಯು ಅಂತ ಬಳಸ್ತಾ ಇದ್ದೀವಿ ನಾವು, ಅಂದರೆ ಅದು ಉಚ್ಚಾರ ಮಾಡಬೇಕಾದ್ರೆ ಅಲ್ಲಿ ವಾಯ್ ಬರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದರೆ ಯುರೋಪಿಯನ್ ಅನ್ನೋದು ಸೌಂಡು ನಮಗೆ ಕನ್ಸನೆಂಟ್ ಸೌಂಡ್ ಕೊಡೋದ್ರಿಂದ ಇದನ್ನು ನಾವು ಇಲ್ಲಿ ಎ ಅಂತಲೇ ಬಳಸ್ತೀವಿ. ಯುರೋಪಿಯನ್ ಸ್ಟಾರ್ಟ್ಸ್ ವಿತ್ ಎ ವಾಯ್ಸ್ ಸೌಂಡ್, ನಾಟ್ ಅ ವೋವಲ್ ಸೌಂಡ್, ಸೊ ಇಟ್ ಈಸ್ ಯೂಸ್ಡ್ ಎ ಆರ್ಟಿಕಲ್ ಹಿಯರ್.
ಸೊ ಇಲ್ಲಿಗೆ ಆರ್ಟಿಕಲ್ಸ್ ಕುರಿತಾಗಿರ್ತಕ್ಕಂತಹ ಸೆಷನ್ ಮುಕ್ತಾಯ ಆಯಿತು. ನಾಳೆ ಮತ್ತೆ ಹೊಸ ಒಂದು ಟಾಪಿಕ್ ಒಂದಿಗೆ ನಾವು ಭೇಟಿಯಾಗೋಣ. ನಾಳೆ ಸಾಧ್ಯ ಆದರೆ ನಾನು ಕ್ವಶನಿಂಗ್ ಏರವನ್ನು ಮಾಡ್ತೀನಿ ಲೈವ್ ಸೆಷನಲ್ಲಿ. ಸೊ ತಾವೆಲ್ಲರೂ ಕೂಡ ಜಾಯ್ನ್ ಆಗಿ ಕೀಪ್ ಟ್ಯೂನಿಂಗ್ ಟು ಅವರ್ ಚಾನಲ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.